ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ಒಂದು ಸೂಪರ್ ಆಗಿರುವಂತಹ ರೈಸ್ ಐಟಮ್ ವೆಜ್ ದಮ್ ಬಿರಿಯಾನಿನ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮಗೆ ಸೌತ್ ಇಂಡಿಯನ್ ಪಲಾವ್, ರೈಸ್ ಬಾತ್ಗಳು ಬೇರೆ ಬೇರೆ ಥರದ್ದು ಮಾಡಿ ತಿಂದು ಅಭ್ಯಾಸ. ಈ ಥರ ಬಿರಿಯಾನಿ ಬಾಸ್ಮತಿ ರೈಸ್ ಯೂಸ್ ಮಾಡಿ ಮಾಡೋದು ರೆಗ್ಯುಲರಾಗಿ ನಾವು ಮಾಡೋದಿಲ್ಲ ಹೆಚ್ಚಾಗಿ ಅಲ್ವಾ. ರೆಸ್ಟೋರೆಂಟ್ ಹೋದಾಗ ನಾವು ಆರ್ಡರ್ ಮಾಡ್ತೀವಿ ಅಷ್ಟೇ. ಬಟ್ ಅದನ್ನು ಮನೆಯಲ್ಲಿ ನಾವು ಅಷ್ಟೇ ರುಚಿಕರವಾಗಿ ಮಾಡ್ಕೋಬಹುದು. ಸ್ವಲ್ಪ ಲೆಂತಿ ಪ್ರಿಪ್ರೇಷನ್, ನೀಟಾಗಿ ಎಲ್ಲ ನಾವು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಜೋಡಿಸ್ಕೊಂಡ್ರೆ ಸುಲಭವಾಗಿ ಮಾಡ್ಕೋಬಹುದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ವೆಜಿಟೇಬಲ್ಸನ್ನು ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟ್, ಆಲೂಗಡ್ಡೆ ಮತ್ತು ಕಾಲಿಫ್ಲವರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲದನ್ನು. ಆಲೂಗಡ್ಡೆನ ಸ್ಕ್ವೇರ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಾಲಿಫ್ಲವರ್ ಅಷ್ಟೇ ಸ್ವಲ್ಪ ದೊಡ್ಡಕ್ಕಿರುತ್ತೆ. ಆ ಥರ ಬಿರಿಯಾನಿಗಳಲ್ಲಿ ತುಂಬ ದೊಡ್ಡ ಪೀಸಸ್ ಇರುತ್ತಲ್ಲ, ನೀವು ನೋಡಿರೋ ಹಾಗಾಗಿ ಆ ಥರನೇ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೋಝನ್ ಪೀಸ್ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್. ಇದಿಷ್ಟನ್ನು ನಾನು ಮೊದಲಿಗೆ ಸ್ಟೀಮ್ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಹಾಕ್ಕೊಂಡು ಮೇಲ್ಗಡೆ ನಾನು ಪೀಸ್ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಹೇಗೂ ಮೆತ್ತಗಿರುತ್ತೆ. ಆನಂತರ ಇದು ಒಂದು ಅರ್ಧ ಭಾಗ ಮೆತ್ತಗಾಗೋದ್ರಿಂದ ಈ ತರಕಾರಿ ಇವಾಗಲೇ ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಬೇಯತ್ತಲ್ಲ, ಉಪ್ಪು ಹಿಡಿದ್ರೆ ಚೆನ್ನಾಗಾಗತ್ತೆ. ಹಾಗಾಗಿ ಸ್ಟೀಮ್ ಕುಕ್ ಒಂದು 5ರಿಂದ 10 ನಿಮಿಷ ಮಾಡಿಕೊಂಡ್ರೆ ಸಾಕು. ಅದು ತುಂಬ ಮೆತ್ತಗಾಗೋದು ಬೇಡ, ಸ್ವಲ್ಪ ಆದರೆ ಸಾಕು. ದಮ್ ಬಿರಿಯಾನಿ ಆಗಿರೋದ್ರಿಂದ ಇನ್ನರ್ಧ ನಾವು ಆಮೇಲೆ ಕುಕ್ ಮಾಡ್ತೀವಿ. ಸೊ ಇವಾಗ ಇದು ಕಟ್ಟಾಗೋಷ್ಟು ಬೆಂದಿದೆ. ಸೊ ಇಷ್ಟು ಸಾಕಿವಾಗ. ನೆಕ್ಸ್ಟು ನೀರಿನಂಶ ಏನಿರಲ್ಲ ಇದರಲ್ಲಿ, ಸ್ಟೀಮ್ ಕುಕ್ ಆಗಿರೋದ್ರಿಂದ ಅದನ್ನು ಒಂದು ದೊಡ್ಡ ಬೌಲ್ಗೆ ತೊಗೊಂಡು ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಜೊತೆಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರಿಶಿನ ಒಂದು ಸ್ವಲ್ಪ, ಮತ್ತು ಧನಿಯಾ ಪೌಡರ್ 1 ಚಮಚ ಹಾಕ್ಕೊಂಡಿದ್ದೀನಿ. ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆಗೆ. ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉದ್ದಕ್ಕೆ ಹೆಚ್ಚಿರುವ ಹಸಿಮೆಣಸು 2ರಿಂದ 3, ಫ್ರೈಡ್ ಆನಿಯನ್ ಒಂದು ಸ್ವಲ್ಪ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಚಮಚ, ಬಿರಿಯಾನಿ ಮಸಾಲ ಇಂಪಾರ್ಟೆಂಟ್. ಇಲ್ಲಿ ನಾನು ಶಾಹಿ ಬಿರಿಯಾನಿ ಮಸಾಲ ಎವರೆಸ್ಟ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಹಾಕೋದ್ರಿಂದ ಮತ್ತು ಗರಂ ಮಸಾಲ, ಹೋಲ್ ಗರಂ ಮಸಾಲ ಯಾವುದೂ ಇದಕ್ಕೆ ಹಾಕಿಲ್ಲ. ಡೈರೆಕ್ಟಾಗಿ ಬಿರಿಯಾನಿ ಮಸಾಲ 1 ಟೇಬಲ್ ಚಮಚ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಮಸಾಲೆ ಪದಾರ್ಥಗಳೆಲ್ಲ ಈ ಬೆಂದಿರೋ ತರಕಾರಿಗೆ ಹಿಡಿಯೋ ಥರ ಮಿಕ್ಸ್ ಮಾಡಿ, ಕೊನೆಯಲ್ಲಿ ಒಂದು ಅರ್ಧ ಕಪ್ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನೊಂದು ಸ್ವಲ್ಪ ಇದಕ್ಕೆ 1 ಚಮಚ ಆಗುವಷ್ಟು ತುಪ್ಪ ಹಾಕಿಬಿಟ್ಟು ಇನ್ನೊಮ್ಮೆ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು. ಒಂದು 20 ನಿಮಿಷ ಮ್ಯಾರಿನೇಟ್ ಮಾಡೋಣ ಇದನ್ನು ನಾವು. ಒಂದು ತಟ್ಟೆನ ಮುಚ್ಚಿಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವು ಅನ್ನ ಮಾಡ್ಕೋಬೇಕು. ಬಾಸ್ಮತಿ ಅಕ್ಕಿನ ನಾನು ಆಲ್ರೆಡಿ ನೆನೆಸಿಟ್ಟಿದ್ದೀನಿ, ಒಂದು 20 ನಿಮಿಷ ಆಗಿದೆ. ನೀರು ಕುದೀತಾ ಇದೆ. ಇಲ್ಲಿ ಕುದಿಯೋ ನೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜೊತೆಗೆ ಉಪ್ಪು ಹಾಕ್ಕೊಳ್ತೀನಿ. ಹಾಗೆಯೇ ಕೆಲವು ಹೋಲ್ ಗರಂ ಮಸಾಲ, ಚಕ್ಕೆ ಪೀಸಸ್ ಹಾಕ್ಕೊಳ್ತಾ ಇದ್ದೀನಿ, ಲವಂಗ, ಸಣ್ಣ ಏಲಕ್ಕಿ, ಆಮೇಲೆ ಒಂದು ದೊಡ್ಡ ಏಲಕ್ಕಿ ತಗೊಂಡಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಒಂದು 20-25 ನಿಮಿಷ ನೆನೆಸಿಟ್ಟಿರುವಂತಹ ಬಾಸ್ಮತಿ ಅಕ್ಕಿ 2.5 ಕಪ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಲಿಂಬೆಹಣ್ಣಿನ ರಸ ಇದು ಹಾಕ್ಬಿಟ್ಟು ತುಂಬ ಹೊತ್ತಲ್ಲ, ಒಂದು 10 ನಿಮಿಷ ಇದು ಬೇಯೋ ತನಕ ನಿಮಗೆ ಗೊತ್ತಾಗುತ್ತೆ. ಒಂದು 70-75% ಕುಕ್ ಆದರೆ ಸಾಕು. ಅನ್ನದ ಕಾಳು ನೀವು ಹಿಂಗೆ ಹಿಡಿದಾಗ ಸ್ವಲ್ಪ ಅದು ಗಟ್ಟಿ ಇರಬೇಕು, ಪೂರ್ತಿ ಮೆತ್ತಗಾಗಿರಬಾರ್ದು. ಒಂದು ಸ್ವಲ್ಪ ಕಟಮ್ ಇರಬೇಕು, ಬಟ್ ಬೆಂದಿರಬೇಕು. ಅಷ್ಟಾದ ತಕ್ಷಣ ನಾವಿದನ್ನು ಏನು ಮಾಡಬೇಕಂದ್ರೆ ಅಕ್ಕಿನ ತೆಗೆದ್ಬಿಟ್ಟು ಒಂದು ದೊಡ್ಡ ಪ್ಲೇಟ್ಗೆ ಹದರ್ಸಿಟ್ಕೋಬೇಕು. ಇವಾಗ ಇದು ಆಗಿದೆ, ಒಂದು ಮುಕ್ಕಾಲ್ವಾಸಿ ಇದು ಕುಕ್ ಆಗಿದೆ. ಇದನ್ನು ನಾನೇನು ಮಾಡ್ತಿದ್ದೀನಿ ಅಂದರೆ ಒಂದು ದೊಡ್ಡ ಪ್ಲೇಟ್ಗೆ ಈ ಥರ ಹದರ್ಸಿಟ್ಕೊಳ್ತಾ ಇದ್ದೀನಿ. ಅಷ್ಟನ್ನು ನೀರಿನಂಶ ಅಷ್ಟು ತೆಗೆದುಬಿಟ್ಟು ಈ ಥರ ಹದರ್ಸಿಟ್ಕೊಳ್ತಾ ಇದ್ದೀನಿ ಅಕ್ಕಿನ. ಅಷ್ಟು ಅಕ್ಕಿನ ಇವಾಗ ನಾನು ಈ ಥರ ಹಾಕಿಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾವು ನೋಡಿ, ಇಲ್ಲಿ ನಾನು ತೋರಿಸ್ತಾ ಇರೋದು ಫ್ರೈಡ್ ಆನಿಯನ್ನು. ಈ ಫ್ರೈಡ್ ಆನಿಯನ್ನು ನಾನು ಮನೇಲೇ ಮಾಡ್ಕೊಂಡಿರೋದು, ತುಂಬ ಸುಲಭ ಇದು ಮಾಡೋದು. ಈರುಳ್ಳಿನ ಈ ಸ್ಲೈಸರ್ ಇದೆಯಲ್ಲ ಅದರಲ್ಲಿ ತೆಳ್ಳಗೆ ಈ ಥರ ಕಟ್ ಮಾಡಿಕೊಂಡು ಅದನ್ನು ಡೀಪ್ ಫ್ರೈ ಮಾಡೋದಷ್ಟೇ. ಅದು ಗರಿಯಾಗಿ ಬಂದುಬಿಡುತ್ತೆ. ಸೊ ಇದು ಬಿರಿಯಾನಿಗೆ ಹೇಗೆ ಬೇಕೋ ಹಾಗೆ ಸಿದ್ಧ ಆಗಿದೆ. ಈಗ ನಾವಿದು ಫೈನಲ್ ಪ್ರೋಸೆಸ್ಸು ಲೇಯರಿಂಗ್ ಮಾಡ್ಕೊಳ್ಳೋಣ.
ಒಂದು ಅಗಲವಾದ ಪಾತ್ರ ಅಥವಾ ಯಾವುದಾದ್ರೂ ನಿಮ್ಮ ಹತ್ರ ಕಡಾಯಿ ಆಗಿದ್ದರೆ ಅದನ್ನು ತೊಗೊಳ್ಳಿ. ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಲೇಯರು ಮಸಾಲೆ ಹಾಕ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡಿರೋದು. ಅದ್ರ ಮೇಲೆ 1 ಲೇಯರ್ ಈ ಥರ ನಾವು ಆಗಲೇ ಅರ್ಧ ಕುಕ್ ಮಾಡಿಟ್ಟಿದ್ದೀವಲ್ಲ ಅಕ್ಕಿ, ಅದನ್ನು ಹಾಕ್ಕೊಳ್ಳೋದು. ಮೇಲಿಂದ ಈ ಥರ ನೀವು ಈ ಕೇಸರಿ ಹಾಲನ್ನು ಹಾಕ್ಬೋದು. ಅದು ಖಾಲಿ ಆಗಿರೋದ್ರಿಂದ ನಾನು ಸುಮ್ಮನೆ ಅರಿಶಿಣದ ಹಾಲು ಹಾಕಿದ್ದೀನಿ, ಅದು ಕಲರ್ ಬರಲಿ ಅಂತ ಅಷ್ಟೇ. ಇಲ್ಲಾಂದರೆ ಹಾಲಲ್ಲಿ ಅರ್ದಿರೋ ಕೇಸರಿ ಹಾಕ್ಬೋದು ನೀವು. ಆಮೇಲೆ ಈ ಥರ ಫ್ರೈಡ್ ಆನಿಯನ್ 1 ಲೇಯರ್ ಮತ್ತು ಮಿಂಟ್ ಲೀವ್ಸ್ ಪುದೀನ ಸೊಪ್ಪುಗಳನ್ನು ಹಾಕ್ಕೊಳ್ಳೋದು. ಜೊತೆಗೆ ಸ್ವಲ್ಪ ನಾವಿದಕ್ಕೆ ತುಪ್ಪ ಹಾಕ್ಕೊಳ್ಬೋದು, 1-2 ಚಮಚ ತುಪ್ಪ ಈ ಥರ ಹಾಕ್ಕೊಳ್ಬೋದು. ಸೊ ಇದು 1 ಲೇಯರ್ ಆಗಿದೆ. ಇವಾಗ ಇದ್ರ ಮೇಲೆ ಮತ್ತೆ ನಾವು ಮ್ಯಾರಿನೇಟ್ ಮಾಡಿರೋಂಥ ಈ ತರಕಾರಿ ಮಸಾಲೆ ಏನಿದೆ ಅದನ್ನು ಇನ್ನೊಂದು ಲೇಯರ್ ಹಾಕೋಣ. ಸೊ ಅದಷ್ಟು ಹಾಕಿಬಿಟ್ಟು ಮತ್ತೆ ಇದ್ರ ಮೇಲೆ ಉಳಿದಿರೋಂಥ ಅನ್ನ, ಇವಾಗ ಫೈನಲ್ ಲೇಯರ್ ಇದು, ಅಷ್ಟು ಹಾಕ್ಕೊಳ್ಳೋಣ. ಇದರ ಮೇಲೆ ಮತ್ತೆ ಸ್ವಲ್ಪ ಮಿಂಟ್ ಲೀವ್ಸ್ ಹಾಕಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಲೇಯರ್ ಈ ಥರ ಫೈನಲ್ಲಾಗಿ ಹಾಕಿಬಿಟ್ಟು ಈಗ ನಾವು ಸ್ವಲ್ಪ ಫ್ರೈಡ್ ಆನಿಯನ್ ಮತ್ತು ತುಪ್ಪ ಕೊನೆಯದಾಗಿ ಒಂದು ಸ್ವಲ್ಪ ಹಾಕೋಣ. ಸೊ ಈ ಥರ ನಾವು ಇದನ್ನು ಲೇಯರಿಂಗ್ ಮಾಡ್ಕೊಳ್ಳೋದು. ಆಮೇಲೆ ನೀರು ಒಂದು ಸ್ವಲ್ಪ ನೀವು ಹಾಕ್ಕೋಬೋದು, ಯಾಕಂದರೆ ಪಾತ್ರದಲ್ಲಿ ಡೈರೆಕ್ಟಾಗಿ ನಾವು ಇದನ್ನು ಸ್ಟವ್ ಮೇಲೆ ಇಡೋದ್ರಿಂದ ಅದು ಕರಟ್ಕೊಂಡು ಬರಬಾರ್ದು. ಹಾಗಾಗಿ ಸೈಡಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಈ ಥರ ಹಾಕಿಬಿಟ್ಟು ನೆಕ್ಸ್ಟು ನಾವು ಸ್ಟವ್ ಮೇಲೆ ಇದನ್ನು ಇಟ್ಟು ಸಣ್ಣ ಉರಿನಲ್ಲಿ ಒಂದು 15 ಮಿನಿಟ್ಸು ಅಥವಾ ಒಂದು 10-12 ನಿಮಿಷಗಳ ಕಾಲ ಸಣ್ಣ ಉರಿನಲ್ಲಿ ಈ ಥರ ಮೇಲೆ ನಾನು ಬಾಳೆ ಎಲೆ ಮುಚ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ಫಾಯಿಲ್ ಅಥವಾ ಹಿಟ್ಟಿನ ಒಂದು ಕವರ್ ಥರ ಮಾಡ್ಕೋಬೋದು, ಲೇಯರ್ ಮಾಡಿ ಕವರ್ ಮಾಡ್ಬೋದು. ಈಗ ನೋಡಿ ಇದು 15 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ, ನೋಡಿದ್ರೆ ಗೊತ್ತಾಗತ್ತೆ ಅನ್ನ ಕಂಪ್ಲೀಟ್ ಬೆಂದಿದೆ. ಸೊ ಒಳ್ಳೆ ಪರಿಮಳ ಬರ್ತಾ ಇದೆ, ಆ ಮಸಾಲೆ ಎಲ್ಲ ಹಾಕಿರೋದು ನೋಡೋದಕ್ಕಂತೂ ಎಷ್ಟು ಕಲರ್ಫುಲ್ ಆಗಿದೆ ಅಂತಂದರೆ ನಿಮಗೆ ಕಾಣಿಸ್ತಾ ಇದೆ ಅಲ್ಲ. ಹಾಗೆಯೇ ಇದು ಜಾಸ್ತಿ ನಾವು ಇದನ್ನು ಮಿಕ್ಸ್ ಮಾಡಬೇಕಂತಿಲ್ಲ, ಆ ಲೇಯರ್ ಬರೋ ಥರ ನಾವು ಇದನ್ನು ತೆಕ್ಕೊಳ್ಬೇಕು. ಸೊ ಈ ಥರ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಅಡಿಯಿಂದ ತೆಗೆದಾಗ ಮಸಾಲೆ ಅನ್ನ ಅದಷ್ಟು ಬರುತ್ತೆ. ಸೊ 2 ಲೇಯರ್. ಆಮೇಲೆ ನಾವು ಬೇಕಾದರೆ ಅದನ್ನು ತಟ್ಟೆನಲ್ಲಿ ಮಿಕ್ಸ್ ಮಾಡ್ಬೋದು. ಇದನ್ನು ನಾನು ಸಿಂಪಲ್ ರಾಯ್ತಾ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಬಹಳ ಒಂದು ಡಿಫ್ರೆಂಟ್ ಆಗಿರೋಂಥ ಬಿರಿಯಾನಿ ರೆಸಿಪಿ ನಮ್ಮ ಸೌತ್ ಇಂಡಿಯನ್ ಫುಡ್ಗೆ ಕಂಪೇರ್ ಮಾಡಿದ್ರೆ. ಸೊ ಇದನ್ನು ನೀವು ಖಂಡಿತ ಒಮ್ಮೆ ಟ್ರೈ ಮಾಡಬೇಕು. ಈಸಿಯಾಗಿ ನಾವು ಸ್ಟವ್ ಟಾಪ್ ಮೇಲೆ ಕುಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಾಸ್ಮತಿ ರೈಸನ್ನು ಯೂಸ್ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಟ್ರೈ ಮಾಡಿ ನೋಡಿ ಈ ರೆಸಿಪಿನ, ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.